ಸಿಂಗರ್ರಿ, ನೀವು ಸ್ವಾಭಿಮಾನದ ನಲ್ಲೆ ಅಂತ ನಮಗ್ ಚೆನ್ನಾಗ್ ಗೊತ್ತು. ಆದ್ರೂ ನಾವ್ ಯಾಕೆ ಕರಿತಾ ಇದೀವಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೀವೇ ಅಲ್ಲಿಲ್ದೇ ಇದ್ರೆ ಮನೇಲಿ ಲಕ್ಷ್ಮೀ ಪೂಜೆ ಎಲ್ರಿ ನಡೆಯುತ್ತೆ? ಯಾಕೆ ಚಿಕ್ಕ ಯಜಮಾನ್ರೆ, ಅಮ್ಮ ಅವ್ರು ಇಲ್ವಾ? ಸಮಂತ ಮೇಡಮ್, ಅಖಿಲ ಮೇಡಮ್ ಅವರು ಇಲ್ವಾ? ಅವರೇ ನಿಜವಾಗ್ಲೂ ನಿಮ್ಮನೆ ಮಹಾಲಕ್ಷ್ಮಿಯರು. ಅವ್ರ ಕೈಯಿಂದಾನೇ ಪೂಜೆ ಮಾಡಿಸಿ. ಇಷ್ಟು ವರ್ಷದಿಂದ ಅವರೇ ತಾನೇ ಮಾಡ್ಕೊಂಡು ಬಂದಿರೋದು. ಇಷ್ಟು ವರ್ಷದ ಲೆಕ್ಕನೇ ಬೇರೆ, ಈಗಿನ ಲೆಕ್ಕನೇ ಬೇರೆ. ನೀವು ಆ ಮನೆ ಸೊಸೆ ಅಂದ್ಮೇಲೆ ಆ ಮನೆಗೆ ಮಹಾಲಕ್ಷ್ಮಿ ನೀವು ಕಣ್ರಿ. ನೀವು ಬಂದು ಪೂಜೆ ಮಾಡಿದ್ರೇನೆ ಅಲ್ವಾ ಎಲ್ಲ ಒಳ್ಳೇದಾಗದು. ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡಿ ಚಿಕ್ಕ ಯಜಮಾನ್ರೆ. ನಾನು ಆ ಮನೆ ಮಹಾಲಕ್ಷ್ಮಿ ಅಲ್ಲ. ನಾನು ಕಳ್ಳಿ ಅನ್ನಿಸ್ಕೊಂಡಿರೋಳು. ನಿಮ್ಗೆ ಮೋಸ ಮಾಡಿ ಮದ್ವೆ ಆದವಳು. ಈ ಪಟ್ಟನೆಲ್ಲ ಹೊತ್ಕೊಂಡಿರೋರು ಹೇಗ್ ಮಹಾಲಕ್ಷ್ಮಿ ಆಗೋದಿಕ್ಕಾಗತ್ತೆ ಚಿಕ್ಕ ಯಜಮಾನ್ರೆ? ನೀವೇನು ಅಂತ ನಮಗ್ ಗೊತ್ತಿಲ್ವಾ ಅಥವಾ ನಿಮಗೆ ನೀವೇನು ಅಂತ ಗೊತ್ತಿಲ್ವಾ? ನಿಮ್ಮತ್ತೆ ಏನೋ ನಿಮ್ ಮೇಲೆ ತಪ್ಪೋರ್ಸ್ಬಿಟ್ರೆ ನೀವ್ ಅದನ್ನ ಒಪ್ಕೊಂಡ್ಬಿಡ್ತೀರೇನ್ರಿ? ನೋಡ್ರಿ, ನೀವು 2 ಲಕ್ಷ ತಂದು ಕೊಡೋವರೆಗೂ ಆ ಮನೆ ಕಾಲಿಡಲ್ಲ ಅಂತ ಹೇಳಿದೀರಾ. ನಾನು ಅದಕ್ಕೆ ದೂಸ್ರ ಮಾತಾಡದೆ ಸುಮ್ನೆ ಆಗಿದ್ದೀನಿ. ಇವತ್ತು ಹಬ್ಬದ ದಿನ, ಇವತ್ತು ಪೂಜೆಗೆ ಬನ್ನಿ ಅಂತ ಕರೀತಿರೋದು. ಹೌದು ಕಣವ, ಇಂಥ ಇಸ್ಯದಲ್ಲಿ ಹಠ ಮಾಡ್ಬೇಡ. ಚಿಕ್ಕ ಯಜಮಾನ್ರು ಅಷ್ಟೊಂದು ಕೇಳ್ಕೋತವ್ರೆ ಆಗ್ಲಿಂದ. ಹೋಗ್ ಬಾವ. ಯಾಕವ ಮಯೂರಿ ಸುಮ್ನೆ ನಿಂತಿದೀಯಾ? ಗಂಡನ್ ಮಾತ್ ಕೇಳ್ಬೇಕಾಗಿರೋದು ಹೆಂಡತಿ ಕರ್ತವ್ಯ ತಾನೆ. ಎಷ್ಟೋ ಜನ ಗಂಡನ್ ಪ್ರೀತಿ ಸಿಗದೆ ಒದ್ದಾಡ್ತಾವ್ರೆ. ಅಂತದ್ರಲ್ಲಿ ನೀ ಅದೃಷ್ಟವಂತೆ ಕಣವ. ಅವರಿಂದ ಇಷ್ಟೊಂದ್ ಬೆಂಬಲ ಸಿಕ್ಕಿರುವಾಗ ಇಲ್ಲ ಅನ್ಬೇಡ. ನಾನೇನ್ ನಿಮ್ಮನ್ನ ಪರ್ಮನೆಂಟ್ ಆಗಿ ಇರೋದಕ್ಕೆ ಇವಾಗ ಕರಿತಿಲ್ಲ. ಇವತ್ತು ಹಬ್ಬ ಬನ್ನಿ ಅಂತ ಕರಿತಾ ಇದೀನಿ. ಹಬ್ಬ ಎಲ್ಲ ಮುಗಿಸ್ಕೊಂಡು ರಾತ್ರಿ ನಾನೇ ನಿಮ್ಮನ್ನ ವಾಪಸ್ ಕರ್ಕೊಂಡ್ಬಂದು ಡ್ರಾಪ್ ಮಾಡ್ತೀನಿ. ಬನ್ರಿ, ಇಲ್ಲ ಅಂತ ಹೇಳ್ಬಿಡಿ ಪ್ಲೀಸ್. ನಾನ್ ಬರಲ್ಲ ಅಂದ್ರೂ ಇಷ್ಟೊಂದು ಬಲವಂತ ಮಾಡಿ ಕರೀತಿದ್ದೀರಾ ಅಂದ್ರೆ ಅಮ್ಮ ಅವ್ರಿಗೆ ಅವಮಾನ ಮಾಡೋದಕ್ಕೆ ಏನೋ ಸಂಚ್ ಮಾಡ್ಕೊಂಡೆ ಬಂದಿದ್ದೀರಾ ಅಂತ ಅನಿಸ್ತಿದೆ. ನೋಡಿ ಚಿಕ್ಕ ಯಜಮಾನ್ರೆ, ಮನೆಯಲ್ಲಿ ಪೂಜೆ ನಡೀತಿರುವಾಗ ನಾನ್ ಅಲ್ಲಿಗೆ ಬಂದು ಅವ್ರ ನೆಮ್ಮದಿನ ಕಿತ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ನೀವ್ ಹೋಗಿ ಅವ್ರ ಜೊತೆ ಪೂಜೆ ಮಾಡಿ ಖುಷಿ ಪಡಿ. ರೇ ಬಿಟ್ರೆ ಏನನ್ನ ಮಾತಾಡ್ತಿರಲ್ರಿ ನೀವು?